ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಬಾಗಲಕೋಟೆ ಐತಿಹಾಸಿಕ ಬಾಗಲಕೋಟೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅಂಡ್ ಸನ್ ಎಂಟ್ರಿ ಆಗಿದೆ. ಸೊ ಸತೀಶ್ ಜಾರಕಿಹೊಳಿ ಅವರ ಮ್ಯಾಜಿಕ್, ದಟ್ ಸೈಲೆಂಟ್ ಫಾರ್ಮ್ಯುಲಾ, ಅದೊಂದು ರೀತಿ ರಾಜಕೀಯದಲ್ಲಿ ಸೈಲೆಂಟ್ ಚಾಣಕ್ಯ ಅಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರೀತಾರೆ. ಯಾಕೆ ಅಂತಂದ್ರೆ ಈ ಹಿಂದೆ ತಾವು ನೋಡಬಹುದು ವೀಕ್ಷಕರೇ, ಮುಧೋಳ ಮತ್ತು ಶಿಗ್ಗಾವಿ ಎಲೆಕ್ಷನ್ ನಲ್ಲಿ ಒಬ್ಬ ಮಾಜಿ ಸಿಎಂ ಮತ್ತು ಮಾಜಿ ಡಿಸಿಎಂ ಇಬ್ಬರಿಗೂ ಕೂಡ ಟಕ್ಕರ್ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಈಗ ಬಾಗಲಕೋಟೆಯಲ್ಲೂ ಕೂಡ ಆ ಸೈಲೆಂಟ್ ಮ್ಯಾಜಿಕ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅಂಡ್ ರಾಹುಲ್ ಜಾರಕಿಹೊಳಿ ತಂದೆ ಮಗ ಎಂಟ್ರಿ ಆಗಿದ್ದಾರೆ. ಎಸ್, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಇದು ಎರಡು ಅಭ್ಯರ್ಥಿಗಳ ನಡುವಿನ ಚುನಾವಣಾ ಕಣ ಅಲ್ಲ. ಇದು ನಿಜಕ್ಕೂ ಕೂಡ ಹೈ ವೋಲ್ಟೇಜ್ ಮ್ಯಾಚ್ ರೀತಿಯಲ್ಲಿ ನಡೀತಾ ಇದೆ. ಅದರಲ್ಲೂ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅಪ್ಪ ಮಗನ ಎಂಟ್ರಿ ಆಗಿದೆ. ಹಾಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಚುನಾವಣಾ ಚಾಣಕ್ಯ ಅಂತ ಕರೀತಾರೆ. ಎಲ್ಲೆಲ್ಲಿ ಕೈ ಹಾಕಿದ್ದಾರೆ ಅಲ್ಲಿ ತಮ್ಮ ಸೈಲೆಂಟ್ ಫಾರ್ಮುಲಾದಿಂದ ವಿನ್ನಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರ ವಿರುದ್ಧ, ಅವರ ಪುತ್ರನ ವಿರುದ್ಧ ಯಾವಾಗ ಬೊಮ್ಮಾಯಿ ಅವರು ಸಂಸದರಾದ್ರು ಅಲ್ಲಿ ಎಂಟ್ರಿ ಆದ್ರು, ಅಲ್ಲಿ ಶಿಗ್ಗಾವಿಯನ್ನ ಹೊಡೆದ್ರು. ಇನ್ನೊಂದು ಕಡೆ ಮುಧೋಳ ಗೋವಿಂದ ಕಾರಜೋಳ ಅವರ ವಿರುದ್ಧ ಕೂಡ ತಮ್ಮ ಸೈಲೆಂಟ್ ಫಾರ್ಮುಲಾವನ್ನ ಕ್ಲಿಕ್ ಮಾಡಿದ್ರು, ಅಲ್ಲಿ ವಿನ್ ಆದ್ರು. ಈಗ ಬಾಗಲಕೋಟೆಗೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಕಾರಜೋಳ ಅವರೇ ಅಲ್ಲಿ ಚುನಾವಣೆ ನೇತೃತ್ವವನ್ನು ವಹಿಸಿರೋದ್ರಿಂದ ಇದು ಭಾರಿ ಟಕ್ಕರ್, ಭಾರಿ ಪ್ಲಾನ್. ಹಾಗಾದ್ರೆ ತಂದೆ ಮಗನ ಏನದು ಸೈಲೆಂಟ್ ಮ್ಯಾಜಿಕ್ ಅಥವಾ ಏನದು ಪ್ಲಾನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮತ್ತು ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಬಟ್ ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುಧೋಳ ಮತ್ತು ಶಿಗ್ಗಾವಿ ಅಂತಹ ಬಿಜೆಪಿ ಪ್ರಾಬಲ್ಯ ಇರುವಂತಹ ಕೇಸರಿ ಕೋಟೆಯನ್ನ ಭೇದಿಸಿದ್ದು ಸತೀಶ್ ಜಾರಕಿಹೊಳಿ. ಈಗ ಮೇಟಿ ಅವರ ಪುತ್ರನ ಪರವಾಗಿ ಸತೀಶ್ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಹಿಂದ ಮತಗಳನ್ನ ಸೆಳೆಯುವುದು ಜೊತೆಗೆ ಯುವಕರ ಮತಗಳನ್ನ ಸೆಳೆಯೋದಕ್ಕೆ ಭಾರಿ ಪ್ಲಾನ್ ಮಾಡ್ತಾ ಇದ್ದಾರೆ. ತಂದೆ ಸತೀಶ್ ಜಾರಕಿಹೊಳಿ ಹಿರಿಯರನ್ನ ಮತ್ತು ಸಂಘಗಳನ್ನ, ಸಂಸ್ಥೆಗಳನ್ನ ತಲುಪಿದ್ರೆ ರಾಹುಲ್ ಜಾರಕಿಹೊಳಿ ಮನೆಗೂ ಭೇಟಿ ಕೊಟ್ಟು ಯುವ ಮತದಾರರನ್ನ ಸೆಳೆಯುವಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಟಫ್ ಕಾಂಪಿಟೇಷನ್ ಇದೆ ಅಲ್ಲಲ್ಲಿ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಗುತ್ತೆ. ತಾವು ನೋಡಬಹುದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಸತ್ತಿಗೆ ಆಯ್ಕೆಯಾದಾಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲೋದು ಕಾಂಗ್ರೆಸ್ಗೆ ಆಗದೇ ಇರುವಂತಹ ಮಾತಾಗಿತ್ತು. ಯಾಕೆ ಅಂದ್ರೆ ಅದು ಬೊಮ್ಮಾಯಿ ಅವರ ಕ್ಷೇತ್ರವಾಗಿತ್ತು, ಬಿಜೆಪಿಯ ಹಿಡಿತಾ ಇರುವಂತಹ ಕ್ಷೇತ್ರ ಆಗಿತ್ತು. ಆದ್ರೆ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಗುತ್ತೆ. ಎಲ್ಲ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿ ಅದನ್ನ ಕಾಂಗ್ರೆಸ್ ಪಾಲಾಗುವಂತೆ ಸೈಲೆಂಟ್ ಮ್ಯಾಜಿಕ್ ಮಾಡ್ತಾರೆ. ಸೇಮ್ ಟೈಮ್ ಮುಧೋಳದಲ್ಲೂ ಕೂಡ ಗೋವಿಂದ ಕಾರಜೋಳ ಅವರನ್ನ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬನ್ನಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬಾಗಲಕೋಟೆಗೂ ಕೂಡ ಅವರು ಹೋಗಿದ್ರು, ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ಕೂಡ ಅವರು ಅಲ್ಲಿ ಅಧ್ಯಯನ ಮಾಡಿದ್ರು.
ಈಗ ಏನು ಸತೀಶ್ ಜಾರಕಿಹೊಳಿ ಅಂಡ್ ಸನ್ ಎಂಟ್ರಿ ಆಗಿದೆ, ಇದು ಯಾವ ರೀತಿ ಅಂತ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿದೆ ಮಾರುತಿ? ರಾಧಾ, ಖಂಡಿತ ರಾಜ್ಯದಲ್ಲಿ ನಡೀತಾ ಇರುವಂತಹ ಎರಡು ಬೈ ಎಲೆಕ್ಷನಲ್ಲೂ ಕೂಡ ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣಗಳಾಗಿದೆ. ಒಂದು ವೇಳೆ ಎರಡೂ ಕಡೆ ಏನಾದರೂ ರಿಸಲ್ಟ್ ಹೆಚ್ಚು ಕಡಿಮೆ ಆದರೆ ಸಹಜವಾಗಿ ಜನಾಕ್ರೋಶ ಸರ್ಕಾರದ ವಿರುದ್ಧ ಇದೆ ಅನ್ನುವಂಥ ಒಂದು ಹೇಳಿಕೆಗಳು BJPಯವರು ಇನ್ನಷ್ಟು ಹೆಚ್ಚು ಕೊಡೋದಕ್ಕೆ, ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಆಗುತ್ತೆ. ಆ ಅವಕಾಶವನ್ನು ಕಲ್ಪಿಸ್ಕೊಡ್ಬಾರ್ದು ಅನ್ನುವಂಥ ಒಂದು ಕಾರಣದಿಂದಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಸ್ಟ್ರಾಟಜಿಯನ್ನು ಮಾಡಿ ಈ ಎರಡೂ ಕ್ಷೇತ್ರಗಳನ್ನು ಪ್ರತಿಷ್ಠೆ ಆಗಿ ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಾವಣಗೆರೆಗಿಂತಲೂ ಕೂಡ ಈ ಬಾರಿ ಹೆಚ್ಚು ಪ್ರತಿಷ್ಠೆಯ ಕಣವಾಗಿರುವಂಥದ್ದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಯಾಕಂತ ಹೇಳಿದ್ರೆ ತಮ್ಮ ಆಪ್ತರೇ ಆಗಿದ್ದಂತಹ HY ಮೇಟಿ ಅವರ ಮರಣದಿಂದಾಗಿ ತೆರವಾಗಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ, ಜೊತೆಗೆ ತಮ್ಮ ಸಮುದಾಯ ಮತಗಳು ಹೆಚ್ಚಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಹೀಗಾಗಿ ಕುರುಬ ಸಮುದಾಯ ಪ್ರಾಬಲ್ಯ ಇರುವಂಥ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಸಿದ್ದರಾಮಯ್ಯವರ ಒಂದು ರಾಜಕೀಯವನ್ನು ಹೆಚ್ಚು ಮಾಡ್ಬೋದು, ಇಲ್ಲ ರಾಜಕೀಯ ಗ್ರಾಫನ್ನು ಕಡಿಮೆ ಮಾಡುವಂಥ ಒಂದು ಫಲಿತಾಂಶ ಇದಾಗುತ್ತಾ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಿರುವಂಥದ್ದು ನಿಜ. ಒಂದು ವೇಳೆ ಸಿದ್ದರಾಮಯ್ಯ ಅಂದುಕೊಂಡಂತೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ರಿಸಲ್ಟ್ ಆದರೆ, ಅಂದರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆದರೆ ಸಹಜವಾಗಿ ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ಬೋದು. DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರುಗಳು ಇದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ದಾಳವಾಗಿ ಪರಿಗಣಿಸ್ಬೋದು. ಈ ಅಸ್ತ್ರವನ್ನು ಬಳಸ್ಬೋದು. ಕುರುಬ ಸಮುದಾಯ ಇರುವಂತಹ ಕ್ಷೇತ್ರವನ್ನೇ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಗೆಲ್ಲೋದಕ್ಕೆ ಆಗಲಿಲ್ಲ. ಹೀಗಾಗಿ ಮುಂದೆ ಬರುವಂತಹ ಚುನಾವಣೆಗಳಾಗಿರ್ಬೋದು, 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಇನ್ನಷ್ಟು ಗಟ್ಟಿಯಾಗಿ DK ಶಿವಕುಮಾರ್ ಅವರು ಹೇಳ್ಬೋದು. ಹೀಗಾಗಿ ಎಲ್ಲ ಆತಂಕಗಳು ಇರೋದ್ರಿಂದಲೇ ಸಿದ್ದರಾಮಯ್ಯವರು ಯಾವಾಗ ಈ ಚುನಾವಣೆ ಘೋಷಣೆ ಆಯಿತೋ ಅವತ್ತಿಂದಲೇ ಬಹಳಷ್ಟು ಸ್ಪಷ್ಟವಾಗಿ ಒಂದು ರೂಪರೇಷೆಯನ್ನು ಮಾಡಿಕೊಂಡ್ರು. ಯಾರಿಗೆ ಈ ಟಾಸ್ಕನ್ನು ಕೊಟ್ಟರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬಹುದು, ಆ ತಂತ್ರಗಳನ್ನು ಮಾಡ್ತಾರೆ. ಈ ಹಿಂದೆ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ಮಗನ ಸೋಲಿಗೆ ಕಾರಣರಾಗಿದ್ದರು, ಅಂಥವ್ರಿಗೆ ಮತ್ತೆ ಟಾಸ್ಕನ್ನು ಕೊಟ್ಟಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರನ್ನು ನಾವು ಅಗ್ರೆಸಿವ್ ರಾಜಕಾರಣಿ ಅಂತ ಕರೀದೇ ಇದ್ದರೂ ಕೂಡ ಸೈಲೆಂಟ್ ಆಗಿದ್ದು ಯಾವ ರೀತಿಯಾಗಿ ಚುನಾವಣೆಗಳನ್ನು ಗೆಲ್ಲಬೇಕು, ಯಾವ ರೀತಿಯಾಗಿ ತಾವು ಅಂದುಕೊಂಡಿದ್ದನ್ನು ರಾಜಕೀಯವಾಗಿ ಗಳಿಸ್ಕೊಳ್ಬೇಕು, ಅದೆಲ್ಲವನ್ನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಾಲಕಾಲಕ್ಕೆ ಮಾಡ್ಕೊತಲೇ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿ ಒಬ್ಬ ಲಿಂಗಾಯತ ಪ್ರಭಾವಿ ಮುಖಂಡನ ಮಗನ ಮುಂದೆ ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಲೆಕ್ಕಾಚಾರ ಹಾಕಿರಲಿಲ್ಲ. ಆದರೆ ಅವತ್ತು ಆ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು. ಅಂಥದ್ದೇ ಒಂದು ಸ್ಟ್ರಾಟಜಿ ಈಗ ಕಳೆದ 10 ದಿನಗಳಿಂದಲೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂಥದ್ದು ತಮ್ಮ ಟೀಮನ್ನು ಬಿಟ್ಟೆ ಸುಮಾರು 400-500 ಜನ ಅವರ ಟೀಮ್ ಇದೆ. ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಹೋಗಿದೆ. ಆ ಜನರೇನು ಮಾತಾಡ್ತಾರೆ, ನಾವೇನು ಸ್ಟ್ರಾಟಜಿ ಮಾಡಬೇಕು ಅನ್ನುವಂಥದ್ದು ಸಂಜೆ ಆ ರಿಪೋರ್ಟನ್ನು ಸತೀಶ್ ಜಾರಕಿಹೊಳಿಗೆ ಪ್ರತಿದಿನ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಹುತೇಕ ಶಿಗ್ಗಾಂವ್ ರೀತಿಯಲ್ಲಿ ಬಾಗಲಕೋಟೆಯಲ್ಲೂ ಕೂಡ ವರ್ಕೌಟ್ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ಡೌಟ್ ಇಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾರುತಿ. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಮನೆಗೂ ಗ್ರಾಮಗಳಿಗೂ ತೆರಳಿ ಮೈಕ್ರೋ ಮ್ಯಾನೇಜ್ ಮಾಡೋದ್ರ ಜೊತೆಗೆ 1.25 ಲಕ್ಷ 1,25,000 ಇರುವಂತಹ ಅಹಿಂದ ಮತಗಳು ಅವುಗಳನ್ನ ಕ್ರೋಢೀಕರಣ ಮಾಡಿ ಆ ಮೂಲಕ ಅಹಿಂದದ ಗಟ್ಟಿತನವನ್ನ ಪ್ರದರ್ಶನ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೆಣ್ದಿರುವಂತಹ ಪ್ಲಾನ್ ಇದು. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು.